ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತೋರಣ ಗಲ್ PSI ವಿರುದ್ಧ ಗಂಭೀರ ಆರೋಪ, ಅಮಾನತು ವರ್ಗಾವಣೆ ಹಾಗೂ ತನಿಖೆಗೆ ಎಸ್ಪಿಗೆ ರೈತ ಮುಖಂಡರಿಂದ ದೂರು. ತೋರಣಗಲ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ಗಳಾದ ರೇವಣ ಸಿದ್ದಪ್ಪ ಅವರ ವಿರುದ್ಧ ಅಧಿಕಾರ ದುರುಪಯೋಗ, ಸುಳ್ಳು ಪ್ರಕರಣ ದಾಖಲಿಸಿ ಬೆದರಿಕೆ ಹಾಗೂ ರೋಡಿ ಶೀಟರ್ಗಳಿಗೆ ಬೆಂಬಲ ನೀಡುತ್ತಿರುವ ಆರೋಪಗಳನ್ನು ಮಾಡುತ್ತಾ ರೈತ ಮುಖಂಡ VS ಶಂಕರ್ ಅವರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ತಮಗೆ ಹಾಗೂ ರೈತರ ವಿರುದ್ಧ ಸುಳ್ಳು FIR ದಾಖಲಿಸಲಾಗುವುದು ಅಂತೇಳಿ ಬೆದರಿಕೆ ಹಾಕುತ್ತಿದ್ದರು. ಆವಾಸ ಶಬ್ದಗಳಿಂದ ನಿಂದಿಸಿ ರೋಡಿ ಶೀಟರ್ ಪ್ರಕರಣ ದಾಖಲಿಸುವುದಾಗಿ ಹಾಗೂ ಗಡೀಪಾರು ಮಾಡುವುದಾಗಿ ಬೆದರಿಕೆ ಹಾಕುತ್ತಿದ್ದರು ಎಂದು ಆರೋಪಿಸಲಾಗಿದೆ. ಅಲ್ಲದೆ ಘಟನೆ ನಡೆದ ಹಲವು ದಿನಗಳ ನಂತರ ಪ್ರಕರಣ ದಾಖಲಿಸಿದ್ದು, ಮೃತಪಟ್ಟ ವ್ಯಕ್ತಿ ಹೆಸರನ್ನು FIR ನಲ್ಲಿ ಸೇರಿಸಿರುವುದು ತನಿಖೆಗೆ ಒಳಪಡಬೇಕಾದ ಗಂಭೀರ ವಿಷಯ ಎಂದು ದೂರಿನಲ್ಲಿ ಉಲ್ಲೇಖವಾಗಿದೆ. SI ರೇವಣ ಸಿದ್ದಪ್ಪ ಅವರು ತಕ್ಷಣ ಅಮಾನತು ಮಾಡಿ ತೋರಣಗಲ್ ಠಾಣೆಯಿಂದ ವರ್ಗಾವಣೆ ಮಾಡಬೇಕು. ಪ್ರಕರಣದ ಕುರಿತು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ತಮ್ಮ ವಿರುದ್ಧ ದಾಖಲಾಗಿರುವ ಸುಳ್ಳು ಪ್ರಕರಣಗಳನ್ನು ರದ್ದುಪಡಿಸಿ ರೈತರಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕೆಂತೇಳಿ ಅವರು ಮನವಿ ಮಾಡಿಕೊಂಡರು. ಈ ಕುರಿತು ಯಾವುದೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟ ಅವಧಿ ಧರಣಿ ನಡೆಸುವುದಾಗಿ VS ಶಂಕರ್ ಅವರು ಎಚ್ಚರಿಕೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ S ಶಂಕರ್ 22ನೇ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಲೆಕ್ಕಪತ್ರ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀ K ಹನುಮಂತಪ್ಪ, ಸುರೇಶ್, ಕರ್ನಾಟಕ ರಕ್ಷಣಾ ವೇದಿಕೆ, ಕಾವಲು ಪಡೆ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರು, ವಿವಿಧ ರೈತರು, ಮುಖಂಡರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಇಂಥ ಒಂದು ಅನ್ಯಾಯ ಆಗಿದೆ, ಅವ್ಯವಹಾರ ಭೂಮಿ. ನೀನು ಮೈ ಚಳಿ ಬಿಡಿಸಿಬಿಡ್ತೀನಿ, ಗೌರವಿಸಿಬಿಡ್ತೀನಿ, ಏನಾರು ಕಡೆಯಲ್ಲಿ ನೀನು ಪಾದಯಾತ್ರೆ ಮಾಡ್ತೀನಿ, ಯಾವ ನೆಲೆ ಬಿಜೆಪಿನಲ್ಲಿ ಏನಲ್ಲಿ ಇಷ್ಟು ಇದೆ ಮೇಡಮ್. ಅಲ್ಲ ವಿಷಯ ಮೇಡಮ್, ಸಟ್ಟಪ್ಪ ವಂಶಸ್ಥರು 3 ತಲೆಮಾರಿನಿಂದ ಆ ಭೂಮಿ ಅನುಭವದಲ್ಲಿದ್ದಾರೆ. ಆಮೇಲೆ ಅಕ್ರಮವಾಗಿ ಪಾಣಿಯಲ್ಲಿ ಸೇರಿರುವಂಥ ಹನುಮಂತಪ್ಪ ತಂದೆ ಸಕ್ಕರಪ್ಪನವರು ಅವರು ಸತ್ತೋದ ಮೇಲೆ ಮಗಳು ಮಾಚಿಂಗಲ್ಲ. 18ನೇ ತಾರೀಕು ಒಂದು ದೊಡ್ಡ ಗುಂಪು ಬಂದು ನಮ್ಮ ರೈತರ ಮೇಲೆ, ರೈತ ಮಹಿಳೆಯರ ಮೇಲೆ ದೊಡ್ಡ ಗುಂಪನ್ನು ಕಟ್ಕೊಂಬಂದು ರೌಡಿ ಸೀಟಲ್ಲಿರ್ತಕ್ಕಂಥ ರಾಜಶೇಖರ್ ಅವರು 60-70 ಜನನನ್ನು ಕಟ್ಕೊಂಬಂದು ಒಂದು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿ ಏಕವಚನದಲ್ಲಿ ಬೈದಾಡಿರ್ತಕ್ಕಂಥದ್ದು. ಆ ಒಂದು ವಿಷಯಕ್ಕೆ ನಾವು 19ನೇ ತಾರೀಕು ಈ ರೀತಿ ಅನ್ಯಾಯಗಳು ನಡೆದ್ರೆ ಹಂಗಂತೇಳಿ ನಾವು ಮೇಲಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದಿವಿ. ಆದರೆ ಅದು ಆ ಒಂದು ಕಾನೂನು, ರೌಡಿ ನಿಗ್ರಹ ದಳದ ಏನು ಕಾನೂನಿದೆ ಆ ಕಾನೂನನ್ನು ಅವರಿಗೆ ಹಾಕದೆ ನಮ್ಮ ರೈತರ ಮೇಲೆ ಮತ್ತು ನನ್ನ ಮೇಲೆ ಸುಳ್ಳು ಕೇಸನ್ನು 19ನೇ ತಾರೀಕು ಇಲ್ಲಿಗೆ ಬಂದಿವಿ. 19ನೇ ತಾರೀಕು ಯಾವುದೇ ಘಟನೆ ನಡೆದಿಲ್ಲ, ಯಾವುದೇ ಜಗಳ ಇಲ್ಲ. ಆದರೆ ಅವ್ರ ಲೊಕೇಶನ್ ಕೂಡ ಹಾಕ್ಬೋದು. 18ನೇ ತಾರೀಕು ನಾನು ಭಾರತೀಯ ಜನತಾ ಪಾರ್ಟಿ ಸೊಂಡೂರು ಆಫೀಸ್ನಾಗ ಇದ್ದೀನಿ. 19ನೇ ತಾರೀಕು ಇಲ್ಲಿದ್ದೀನಿ. 18, 19ರಲ್ಲಿ ನಾನು ನಿಂಗದಳ್ಳಿ ಆಗಲಿ ಐನಹಳ್ಳಿ ಗ್ರಾಮದಲ್ಲಿ ಇಲ್ಲ, ನಾನು ಲೊಕೇಶನ್ ಕೂಡ ಹಾಕ್ಬೋದು. ನನ್ನ ಮೇಲೆ ಸುಳ್ಳು ಕೇಸ್ ಕೂಡ ದಾಖಲೆ ಮಾಡಿದ್ದಾರೆ. ದಾಖಲೆ ಮಾಡಿ ಬಂದೋಬಸ್ತು ಕೇಳಿದೆ. ನಾನು ಈ ರೀತಿ ಅನ್ಯಾಯ ಆಗಿದೆ, ನನಗೆ ಪಾದಯಾತ್ರೆ ಮಾಡ್ತೀನಿ, ಬಂದೋಬಸ್ತು ಕೊಡ್ರಿ ಅಂತಂದರೆ ನಿನಗೆ ಯಾವ ಪಾದಯಾತ್ರೆ ಮಾಡ್ತೀನಿ, ನಿನ್ನ ಮೈ ಬೆವರಿಳಿಸಿಬಿಡ್ತೀನಿ, ನಿನ್ನ ಚಳಿ ಬಿಡಿಸಿಬಿಡ್ತೀನಿ, ನಿನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸೇನೆ ಅಂತೇಳಿ ನಿನಗೆ ರೌಡ್ ಶೀಟರ್ ಓಪನ್ ಮಾಡ್ತೀನಿ ಅಂತೇಳಿ ಈ ರೀತಿ ನನಗೆ ಧಮಕಿ ಹಾಕಿದರು. ರೇವಣ ಸಿದ್ದಪ್ಪ ಸರ್, ತೋರಣಗಲ್ PSI. 18ನೇ ತಾರೀಕು ದಾಳಿ ಮಾಡಿದ್ದು ರಾಜಶೇಖರ ಮತ್ತು ಅವ್ರ ಗುಂಪು. ಇವಾಗ ಇಲ್ಲಾಗಿ ಬಂದಿರಿ ಇಲ್ಲಿ ಮೇಲಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಈ ರೀತಿ ಅನ್ಯಾಯ ಆಗಿರೋದನ್ನ ಇದನ್ನು ಸರಿಪಡಿಸಬೇಕು, ನೀವು ಕಾನೂನು ಕ್ರಮ ಜರುಗಿಸಬೇಕೆಂಬ ಒಂದು ವಿಷಯವನ್ನು ಹೊತ್ತುಕೊಂಡು ನಾವು ಸುಮಾರು ಜನ ಬಂದು ಇಲ್ಲಿ ನಾವು ಸುಮನ್ ಪೆಂಡಕರ್ ಮೇಡಮ್ನವರಿಗೆ, ನಾವು ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಸುಮನ್ ಪೆಂಡಕರ್ ಮೇಡಮ್ನವರಿಗೆ ನಾವು ವಿಷಯವನ್ನು ತಿಳಿಸಿದ್ದೀವಿ.